ಪ್ರತಿಭಟನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮುಂದೆ ಬರ್ತಕ್ಕಂಥ ಇದನ್ನೇನಾದರೂ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದರೆ ಮುಂದೆ ಬರ್ತಕ್ಕಂಥ ಎಲೆಕ್ಷನಲ್ಲಿ ಕಿತ್ತೊಗೆಯುವಂಥ ಕೆಲಸ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡಬೇಕು ಸರ್ಕಾರಕ್ಕೆ. ಬರೀ ಪ್ರತಿಭಟನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಗೆ ಅನ್ಯಾಯ ಆದರೆ ನೀವು ಮನೆಗೆ ಕಳಿಸ್ತೀರಿ ಅನ್ನೋದನ್ನ ನೇರವಾಗಿ ಎಚ್ಚರಿಕೆ ಕೊಡ್ತಾ ನಾನು ಹೇಳೋದೇನೆಂದರೆ, ಈಗ ಎಡ ಮತ್ತು ಬಲ ಈ ಎರಡೂ ಈಗ ಅವ್ರದ್ದೇ ರೀತಿಯಲ್ಲಿ ಪ್ರತಿಭಟನೆಗಳು ಮಾಡುವುದರ ಮುಖಾಂತರ ಅವರ ಶಕ್ತಿಯನ್ನು ಈ ಒಂದು ರಾಜ್ಯಕ್ಕೆ ತೋರಿಸಿ ಆಗಿದೆ. ಈಗ ನಾವೆಲ್ಲ ಏನು ಮಾತಾಡೋದಂದರೆ ನಾವಿಬ್ಬರು ಒಂದೇ ಅಂತ, ಎಡ ಮತ್ತು ಬಲ ಎರಡೂ ಒಂದೇ, ಈಕ್ವಲ್ ಆಗಿ ಹೋಗೋಣ, ಎರಡೂ ಸಮವಾಗಿ ಹಂಚ್ಕೊಂಡು ಹೋಗೋಣ ಅನ್ನೋದು ಇರೋದಷ್ಟೇ. ಒಂದು ಈ ವಿಶ್ವವಿದ್ಯಾಲಯಗಳಲ್ಲಿ ಬಂದ ವಿಚಾರದಲ್ಲಿ ವಿದ್ಯಾರ್ಥಿಗಳ ವಿಚಾರಗಳು ಬಂದಾಗ ಯಾರು ಮೆರಿಟ್ ಇದೆಯೋ ಅವ್ರಿಗೆ ಅವಕಾಶ ಸಿಗಬೇಕು. ಯಾರೇ ಆಗಲಿ, ಈಗ ಎಡದಲ್ಲಿ ನಮ್ಮ ಎಡಗೈಲಾಗಲಿ ಬಲಗೈಲಾಗಲಿ ಎಡಗೈನಾಗಲಿ ಯಾರು ಮೆರಿಟ್ ಈಗ ಅವಕಾಶ ಸಿಗಬೇಕಲ್ಲ, ಚೆನ್ನಾಗಿ ಓದೋರ್ಗೆ ಅವಕಾಶ ಸಿಗಬೇಕಲ್ಲ. ಹಂಗಾಗಿ ಯಾರಿಗೆ ಮೆರಿಟ್ ಇದೆಯೋ ಅವ್ರಿಗೆ ಅವಕಾಶ ಸಿಗೋಂತಾಗಲಿ. ಇದರಲ್ಲಿ ನಮ್ಮದು ಏನೂ ತಾರತಮ್ಯ ಇಲ್ಲ. ಇದರಲ್ಲಿ ಕೆಲವರು ಇದನ್ನು ರಾಜಕೀಯ ಉದ್ದೇಶಗಳಿಗೋಸ್ಕರ ಬಳಸ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೂ ಮುಂದಿನ ದಿನಗಳಲ್ಲಿ ಇದರ ತಕ್ಕ ಪಾಠುವಂಥ ಕೆಲಸದ ಎರಡೂ ಸಮುದಾಯದ್ದು ಮಾಡ್ತಾರೆ. ಇದನ್ನು ಎರಡೂ ಸಮುದಾಯದೊಳಗೆ ಇದೇನು ಕಿತಾಪತಿ ತಂದಿಕ್ತಾಯಿದ್ದಾರಲ್ಲ ಅವ್ರಿಗೆ ಸಹ ಎಚ್ಚರಿಕೆಯನ್ನು ಇವತ್ತಿನ ಸಂದರ್ಭದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ಹಾಗೆ ಹೇಳಿದ್ರು, ಈಗ ಅಣ್ಣವ್ರು ಹೇಳಿದ್ರು ಎಲ್ಲ ವಿಚಾರ ಎಷ್ಟು ಜಾತಿಗಳು ಬರ್ತವೆ ನಮ್ಮಲ್ಲಿ ಎಲ್ಲ ವಿಚಾರಗಳು ಹೇಳಿದ್ದಾರೆ. ಹಾಗಾಗಿ ಆ ಎಲ್ಲ ಜಾತಿಗಳಲ್ಲಿ ನಾವಿರ್ತಕ್ಕಂಥವ್ರು ಈಗ 2011 ಜನಗಣತಿ ತೊಗೊಂಡ್ರೆ ನಮ್ಮ ಬಲಗೈ ಸಮುದಾಯದ ಜನಸಂಖ್ಯೆನ ಜಾಸ್ತಿ ಇದ್ದಿದ್ದು. ಹಂಗಾಗಿ ಇವತ್ತಿನ ದಿವಸ ನಮ್ಮದು ಜಾಸ್ತಿ ಆಗಬೇಕು ಕಡಿಮೆ ಆಗಬೇಕು 11ರಲ್ಲೇ ನಾವು ಜನಸಂಖ್ಯೆ ಜಾಸ್ತಿ ಇದ್ರಿ. ಹಾಗಾಗಿ ಈಗ ನಾವು ಎಲ್ಲ ಒದ್ದಾಡ್ತಾ ಇರೋದು ನಮ್ಗೆ ಈಕ್ವಲಾಗಿ ಒಪ್ಕೊಳಕ್ಕೆ ನಾವು ರೆಡಿ ಇದ್ದೀವಿ. ಹಾಗಾಗಿ ನಿಮ್ಮಲ್ಲೂ ಸಹ ಆ ಮನಸ್ಥಿತಿಗೆ ಬಂದು ಎರಡೂ ಅಣ್ಣ ತಮ್ಮದ್ರ ಥರ ಹೋಗ್ಬೇಕು ಈ ರಾಜ್ಯದಲ್ಲಿ. ಆಮೇಲೆ ಎಲ್ಲರೂ ಹೇಳ್ತಾರೆ ಏನಾದರೂ ಇದನ್ನು ಸರ್ಕಾರದವರು ಮಾಡಿಲ್ಲ ಅದು ಉಗ್ರ ಪ್ರತಿಭಟನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮುಂದೆ ಬರ್ತಕ್ಕಂಥ ಇದನ್ನೇನಾದರೂ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದರೆ ಮುಂದೆ ಬರ್ತಕ್ಕಂಥ ಎಲೆಕ್ಷನಲ್ಲಿ ಕಿತ್ತೊಗೆಯುವಂಥ ಕೆಲಸ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡಬೇಕು ಸರ್ಕಾರಕ್ಕೆ. ಬರೀ ಪ್ರತಿಭಟನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಗೆ ಅನ್ಯಾಯ ಆದರೆ ನೀವು ಮನೆಗೆ ಕಳಿಸ್ತೀರಿ ಅನ್ನೋದನ್ನ ನೇರವಾಗಿ ಎಚ್ಚರಿಕೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.